ಶತಾಯಗತಾಯ ಟನಲ್ ಯೋಜನೆಯನ್ನ ನಿಲ್ಲಿಸಲೇಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪಣ ತೊಟ್ಟಿದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಅವರ ನಡೆಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು ತಾಂತ್ರಿಕ ಪರಿಣಿತಿ ಅಲ್ಲ, ತಾಂತ್ರಿಕ ವ್ಯಕ್ತಿಯೂ ಅಲ್ಲ, ನಾನು ಬೆಂಗಳೂರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಯತ್ನಿಸ್ತಾ ಇದ್ದೀನಿ ಅಷ್ಟೇ. ತೇಜಸ್ವಿ ಅಶೋಕ್ ಬಿಟ್ರೆ ಬೇರೆ ಯಾರೂ ಕೂಡ ಟನಲ್ ಯೋಜನೆ ಬಗ್ಗೆ ಮಾತನಾಡ್ತಿಲ್ಲ. ಅವರು ಅಡ್ಡಿಪಡಿಸೋದಾದ್ರೆ ಪಡಿಸ್ಲಿ, ಅವರು ಹೋಗಿ ಕೇಂದ್ರದಿಂದ ಯೋಜನೆಗೆ ಹಣವನ್ನು ತರಲಿ ಅಂಥೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ತೇಜಸ್ವಿ ಸೂರ್ಯ ಆರ್ ಅಶೋಕ್ ವಿರುದ್ಧ ಗುಡುಗಿದ್ದಾರೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅರ್ಥ ಆಯ್ತಾ? ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಬಟ್ ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು. ನಮ್ಮ ಸೋಮಣ್ಣವರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಏನು ಬೇಕೋ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ? ಯಾವುದೇ ಕಾರಣಕ್ಕೂ ಟನಲ್ ರೋಡ್ ಮಾಡೋದು ಬಿಡೋದಿಲ್ಲ ಅಂತ ಹೇಳಿ ಅವ್ರು ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಅವರು ಬಿ ಜೆ ಪಿ ಯಾರೂ ಲೀಡರ್ಸು ಮಾತಾಡ್ತಾ ಇಲ್ಲ, ಇವರೊಬ್ಬರೇ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಬೆಂಗಳೂರಿನ ಟನಲ್ ರೋಡ್ ಯೋಜನೆಯ ವಿಚಾರಕ್ಕೆ ತೇಜಸ್ವಿ ಸೂರ್ಯ ಮತ್ತು ಡಿ ಕೆ ಶಿವಕುಮಾರ್ ಪ್ರತಿಷ್ಠೆಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಅವರು ಕನ್ವಿನ್ಸ್ ಆಗಿಲ್ಲ ಅನ್ನೋದು ಅವರ ಹೇಳಿಕೆ ಮೂಲಕ ಗೊತ್ತಾಗ್ತಾ ಇದೆಯಾ ಅಂಥೇಳಿ, ಮಾಡಿಯೇ ತೀರೋದಾಗಿ ನಿರ್ಧರಿಸಿದಾರಾ ಅಂಥೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು? ಪ್ರೇಮ್, ಹಾಗೆ ನೋಡೋಕೆ ಹೋದರೆ ಮೊದಲ ದಿನವೇ ಅಂದರೆ ತೇಜಸ್ವಿ ಸೂರ್ಯ ಭೇಟಿಯಾದ ದಿನವೇ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಅವಾಗಲೂ ಕೂಡ ಅದನ್ನೇ ಹೇಳಿದರು. ಅಂದರೆ ಏನೇನು ವಿಚಾರಗಳಿದೆ ಅದನ್ನೆಲ್ಲವನ್ನು ತಿಳಿಸಿದ್ದೀನಿ, ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಅವರು ಒಂದು ಸ್ಟಿಕ್ ಆದಂತೆ ಕಾಣಿಸ್ತಾ ಇದೆ. ಟನಲ್ ರೋಡಿನ ಅವಶ್ಯಕತೆ ಇದೆ ಅನ್ನುವಂಥದ್ದು. ಅದಕ್ಕೆ ಅವರು ತಾಂತ್ರಿಕ ವಿಚಾರವನ್ನು ಕೈಗೆತ್ಕೊಂಡಂತೆ ಕಾಣಿಸ್ತಿದೆ. ಟೆಕ್ನಿಕಲ್ ಎಕ್ಸ್ಪರ್ಟ್ ನಾನು ಅಲ್ಲ ಅಥವಾ ತೇಜಸ್ವಿ ಸೂರ್ಯನೂ ಅಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಯ ಪ್ರಕಾರ ನಾವು ಮುಂದುವರಿತೀವಿ ಅನ್ನುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸಮರ್ಥನೆ. ಆ ಅಶೋಕ್ ಅವರು ಮತ್ತು ತೇಜಸ್ವಿ ಅವರು ಹೊರತುಪಡಿಸಿ ಬೇರೆ ಯಾರು ಕೂಡ ಮಾತಾಡ್ತಿಲ್ಲ. ಅಂದರೆ ಎಲ್ಲರಿಗೂ ಅವ್ರ ಪಾರ್ಟಿಯವರು ಕೂಡ ವಿಚಾರವನ್ನು ತಿಳಿಸಿದೀವಿ ಅನ್ನೋದು ಕೂಡ ನಿನ್ನೆ ಅವರು ಹೇಳಿದರು. ಎಲ್ಲರೂ ಕನ್ವಿನ್ಸ್ ಆಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಹೇಳಿದರು. ಆದರೆ ಇವರು ಹಠಕ್ಕೆ ಬಿದ್ದ ರೀತಿ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರೆಲ್ಲ ಅಡ್ಡಿಪಡಿಸಲಿ. ಆದರೆ ಮೊದಲು ಈ ಥರ ಯೋಜನೆಗಳಿಗೆ ಅವರು ಕೇಂದ್ರದ ದುಡ್ಡು ಬರಬೇಕಾಗಿದ್ದ ಅಥವಾ ಕೊಡಿಸಬೇಕಾಗಿದ್ದ ದುಡ್ಡನ್ನು ಕೊಡಿಸಲಿ ಅನ್ನುವಂಥ ತಿರುಗೇಟನ್ನು ಕೊಟ್ಟಿದ್ದಾರೆ. ಆದರೆ ಟನಲ್ ವಿಚಾರದಲ್ಲಿ ಮಾಡಲಿಕ್ಕೆ ಬಿಡಲ್ಲ ಅಥವಾ ಮಾಡಬಾರ್ದು ಅನ್ನುವಂಥ ಒತ್ತಾಯವನ್ನೇನು ತೇಜಸ್ವಿ ಸೂರ್ಯ ಸಂಸದರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ ಕೂಡ ಆಗಿರೋದ್ರಿಂದ ಅವರು ಅದನ್ನು ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಕೂಡ ಬಿದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಕೂಡ ನಡೀತಿರುವಂತೆ ಕಾಣ್ತಾ ಇದೆ. ಪ್ರೇಮ್, ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಒಂದು ಕಡೆ ಮಾತಿನ ವಾಗ್ದಾಳಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕೋರ್ಟ್ನಲ್ಲೂ ಕೂಡ ಇದೇ ವಿಚಾರ ಇದೆ. ಕೊನೆಯದಾಗಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.